ಐ ಫ್ಯಾಮಿಲಿ ಬೆಳಗ್ಗೆ ಟಿಫನ್ಗೆ ಚಪಾತಿ ಮಾಡಿ ಹೀರೆಕಾಯಿ ಗೊಜ್ಜು ಥರ ಮಾಡಿದ್ದೆ. ಸೊ ಅದನ್ನೆಲ್ಲ ತಿಂದ್ಕೊಂಡು ಇವಾಗ ಮಕ್ಕಳಿಗೆ ಸಮ್ಮರ್ ಅಲ್ವಾ, ಅವರು ಆಟ ಆಡಬೇಕು ಅಂತ ಹೇಳಿ ಹಠ ಮಾಡ್ತಾಯಿದ್ರು. ಹಾಗಾಗಿ ಹೋದ ವರ್ಷ ತೊಗೊಂಡು ಬಂದು ಸ್ವಿಮ್ಮಿಂಗ್ ಪೂಲು ಸಮ್ಮರಿಗೆ ತೆಗ್ದಿದ್ದು ಈ ಸಮ್ಮರ್ಗೆ ತೆಗಿತಾ ಇರೋದು. ಹಾಗಾಗಿ ಅದಕ್ಕೆಲ್ಲ ಪಂಪೆಲ್ಲ ಹೊಡೆದ್ಬಿಟ್ಟು ಮಕ್ಳಿಗೆ ನೀರೆಲ್ಲ ಫಿಲ್ ಮಾಡಿಬಿಟ್ಟು ಕೊಟ್ಟಿದ್ದೆ. ಅವರಿಬ್ಬರು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಅವರಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ರೆ. ಈ ಸಮ್ಮರಲ್ಲಿ ನಮಗೆ ಇರೋಕ್ಕಾಗಲ್ಲ, ಮಕ್ಳಿಗೆ ಕೇಳ್ತೀರಾ, ಅವ್ರು ನೀರು ಸಿಕ್ಕಿದ್ರೆ ಸಾಕು ಎಲ್ಲಿ ಬೇಕಾದ್ರೂ ಅಲ್ಲಿ ಆಟ ಆಡ್ಬಿಡ್ತಾರೆ. ಅವರು ಒಂದು ಸ್ವಲ್ಪ ಚೆನ್ನಾಗಿ ಆಟ ಆಡಿಸಿದ್ಮೇಲೆ ಮತ್ತೆ ಸ್ನಾನ ಎಲ್ಲ ಮಾಡಿಸಿ ಅವರಿಗೆ ರೆಡಿ ಎಲ್ಲ ಮಾಡಿಬಿಟ್ಟು ಇವಾಗ ಇಲ್ಲಿ ನಾನು ಮಧ್ಯಾಹ್ನಕ್ಕೆ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಹಾಗಾಗಿ ಪಾನಕ ಎಲ್ಲ ಮಾಡಿದ್ದೆ. ಸೊ ಎಲ್ಲರೂ ಚೆನ್ನಾಗಿ ಕುಡಿದ್ವಿ, ಸೂಪರಾಗಿತ್ತು. ನಮ್ಮ ಬುಜ್ಜಿ ಬೇಬಿಗೂ ಇಷ್ಟ, ಸೊ ಅವನು ಕುಡಿತಾ ಇದ್ದ. ಹಾಗೆ ಅವ್ರ ಅಜ್ಜಿಗೆಲ್ಲ ಕೊಟ್ಬಿಟ್ಟು ನಾವಿವಾಗ ಚಪ್ರಕಲ್ಗೆ ಹೋಗ್ತಾ ಇದ್ದೀವಿ. ನೋಡಿ ಹೇಗಿದೆ ಸೂರ್ಯ ಅಂತ ಹೇಳ್ಬಿಟ್ಟು. ಬುಜ್ಜಿಗೆ ಸ್ವಲ್ಪ ಲೈಟಾಗೆ ಕೋಲ್ಡು ಮತ್ತು ಲೂಸ್ ಮೋಷನ್ ಎಲ್ಲ ಆಗಿತ್ತು, ಹಾಗಾಗಿ ಒಂದ್ಸಲಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅವ್ರು ಹೇಳಿದ್ರು, ಸೊ ನೀವು ಟ್ರಿಪ್ಪೆಲ್ಲ ಹೋಗಿರ್ತೀರಲ್ಲ, ಸೊ ಅಲ್ಲಿ ಫುಡ್ ಅಡ್ಜಸ್ಟ್ ಆಗಿರಲ್ಲ, ಹಾಗಾಗಿ ಹಂಗಾಗಿರುತ್ತೆ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು. ಸೊ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ORS ಜ್ಯೂಸ್ ಎಲ್ಲ ಕುಡಿಯೋಕ್ಕೆ ಹೇಳಿದರು. ಸೊ ಸ್ಟಾರ್ಟಿಂಗ್ ಚೆನ್ನಾಗೆ ಇಂಟ್ರೆಸ್ಟಿಂದ ಕುಡ್ದ, ಬಟ್ ಆಮೇಲೆ ಅವ್ನಿಗೇನೋ ಇಷ್ಟ ಆಗಿಲ್ಲೇನೋ, ಸರಿ ಅಂತ ಬೇಡ ಅಂತ ಸುಮ್ಮನೆ ಆಗೋಗ್ಬಿಟ್ಟ. ಆಮೇಲೆ ಮನೆಗೆ ಬಂದಮೇಲೆ ಇರುತ್ತಲ್ಲ ದೊಡ್ಡವರು ಅಂತೇಳಿ, ಸೊ ಲೂಸ್ ಮೋಷನ್ ಅಂತ ಹೇಳಿದ್ದಕ್ಕೆ ಅವ್ರಿಗೇನಾದರೂ ಅದು ನಮ್ಮ ಕಡೆ ಎಲ್ಲ ಈ ಥರ ಮಾಡ್ತಾರೆ, ಮಡಿಕೆ ಎಲ್ಲ ಹಾಕ್ಬಿಟ್ಟು, ಸೊ ಅದನ್ನು ಮಾಡ್ತಾಯಿದ್ರು. ಅದನ್ನೆಲ್ಲ ಮಾಡಿಸ್ಕೊಂಡಾದ್ಮೇಲೆ ಹಾಗೆ ನಮ್ಮೂರಲ್ಲಿ ಒಂದು ಅಜ್ಜಿ ಇದ್ದಾರೆ, ಅವ್ರ ಕೈಯಲ್ಲಿ ದೃಷ್ಟಿ ತೆಗೆದ್ರೆ ಮಕ್ಕಳಿಗೆ ದೃಷ್ಟಿ ಎಲ್ಲ ಆಗಲ್ಲ. ಸೊ ಹಾಗಾಗಿ ಅವ್ರ ಕೈಯಲ್ಲಿ ಮಕ್ಕಳಿಗೆ ದೃಷ್ಟಿ ಎಲ್ಲ ತೆಗೆಸ್ಬಿಟ್ಟು ಪೂಜೆ ಎಲ್ಲ ಮುಗಿಸಿದ್ವಿ. ಅಳ್ತಾ ಇದ್ದ ಬುಜ್ಜಿ, ಏನೋ ಮಾಡ್ತಿದ್ದಾರೆ ನನಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಹೇಗೋ ಸಮಾಧಾನ ಮಾಡಿ, ಆ್ಯಂಡ್ ಇವಾಗ ಸಮ್ಮರ್ ಸೆಕೆ ಆಗಿರೋದ್ರಿಂದ ನಾವು ಹೊರಗಡೆ ಮಲ್ಕೊತೀವಿ ಕಾರಿಡಾರಲ್ಲಿ. ಹಾಗಾಗಿ ಈ ಥರ ಸೊಳ್ಳೆ ಪರ್ದೆ ಎಲ್ಲ ಕಟ್ಬಿಟ್ಟು ರೆಡಿ ಮಾಡಿದ್ದೆ. ಎಲ್ಲರೂ ಮಲ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.